YouTube channel. Welcome. So after a very long time ನಾನು ಮತ್ತೆ ವ್ಲಾಗಿಂಗ್ ಮಾಡತ್ತೇನಿ. ಸೊ ಚೆರಿನ್ ನೋಡೇ ನಾನು ಆಲ್ಮೋಸ್ಟ್ 1.5 ಮಂತ್ ಆಯ್ತು. ಈಗ ನೋಡತ್ತೇನೆ, ಈಗ 2 days ಆಯ್ತು. ವಾಪಸ್ ಎಲ್ಲರೂ ಬೆಲ್ಗಮಿಗೆ ಬಂದೇವಿ. ಚೆರಿ ನಮ್ಮ ಮಮ್ಮಿ ಕಡೆ ಬಿಟ್ಟು ಹೋಗಿದ್ದೆ ಬಿಜಾಪುರ್ನಾಗ. ದೀಪಾವಳಿ ಇದ್ದಾಗಕ್ಕೆ ನೋಡಿ ಹೋಗಿದ್ದೆ ನಾನು. ಸೊ ಈಗ ಒಮ್ಮೆ ಈಗ ಭೇಟಿ ಆಗಾಕತ್ತೇನಕ್ಕೆ ನಾನು ಭಾಳ ಮಿಸ್ ಮಾಡ್ಕೊಂಡೆ. ನೀ ಮಿಸ್ ಮಾಡ್ಕೊಂಡು? ಯಾರನ್ನ ಭಾಳ ಮಿಸ್ ಮಾಡ್ಕೊಂಡಿ ನೀನು? ಹಾಂ, ನನ್ನ ತಮ್ಮನ ಮಿಸ್ ಮಾಡ್ಕೊಂಡು. ನಾನು ಭಾಳ ಅಂದ್ರೆ ಇದು ಫಸ್ಟ್ ಟೈಮ್ ನಾನು ಆಕಿನ ಆಲ್ಮೋಸ್ಟ್ 1.5 ಮಂತ್ ತನಕ ಬಿಟ್ಟಿದ್ದಿದ್ದಂತಂದ್ರೆ. ಸೊ ಈಗ ನಮ್ಮ ಚೆರಿ ಕ್ರಿಶ್ಚಿಯನ್ ನೋಡಲೆ ಹೆಂಗೆ ನೋಡತ್ತಾನಲ್ಲ. ಈಗ 8 ಮಂತ್ಸ್ದವ ಆಗ್ಯಾನ. ನಮ್ಮ ಚೆರಿ 3 years 8 months ಈಗ. ಸೊ ಇವತ್ತು ಒಂದು ಆ್ಯಕ್ಚುಲಿ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು. ಹಾಗಾಗಿ ಮಮ್ಮಿನೂ ಬಿಜಾಪುರಿಂದ ಚೆರಿನ್ ಕರ್ಕೊಂಡು 1 minute ಚೆರಿನ್ ಕರ್ಕೊಂಡು ಬಂದಾರ ಬೆಲ್ಗಾಮಿಗೆ. ನಾನು ಇವ್ನ ಕರ್ಕೊಂಡು ನಾನು ಬೆಲ್ಗಾಮಿಗೆ ಬಂದೇನಿ. ಮತ್ತು ವೀಕೆಂಡ್ ಇರೋದ್ರಿಂದ ಪಪ್ಪಾನೂ ಬೆಲ್ಗಾಮಿಗೆ ಬಂದಾರ. ಸೊ ಎಲ್ಲರೂ ಇಲ್ಲೇ ಅದೇವಿ. ಈಗ 1-2-3 days ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೇವೆ. ಆಮೇಲೆ ವಿ ಹ್ಯಾವ್ ಪ್ಲ್ಯಾನ್ಡ್ ಅ ಟ್ರಿಪ್. ಓಕೆ, ಹಾಗಾಗಿ ಚೆರಿನ್ ಭಾಳ ದಿವಸ ಆತ್ಲ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಟ್ರಿಪ್ಪಿಗೆ ಹೋಗೋಣ, ನಂದು ಡೆಲಿವರಿ ಆದ್ಮೇಲೆ ಎಲ್ಲೂ ಹೋಗಿರಲಿಲ್ಲ. ಸೊ ಹಂಗಾಗಿ ಒಂದು ಸ್ಮಾಲ್ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡೇವಿ. ಸೊ ಎಸ್, ಎನಿವೇಸ್ ಇವತ್ತಿನ ದಿವಸ ಹೆಂಗೆ ಹೋಗ್ತೈತಿ ಅಂತ ನೋಡೋಣ ಬರ್ರಿ. ಆಕಳು ಸಾತಾನ ನೋಡಿ ನಿಮ್ಮ ತಮ್ಮ. ಚಲೋ ಬ್ರೇಕ್ಫಾಸ್ಟಿಗೆ ಇಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗೈತಿ. ಕ್ರಿಶ್ಚಿಯನ್ ಫೀಡ್ ಮಾಡಿ ಮಲಗಿಸೇನಿ. ಸೊ ಅವು ಎಳ್ಳೋದ್ರೊಳಗೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡ್ಬಿಡ್ತಾನೆ. ಮಾರ್ಕೆಟ್ ಹೋಗಿ ಮೊಬೈಲ್ ಇಲ್ಲ ಐತ್ಲ, ಈ ಕಡೆ ಬಿದ್ದೈತ್ಲ. ಮನೆ ಮುಂದೆ ಕುಂದ್ರೆ ನಾನು ಅಮ್ಮ ಇಲ್ಲ ನಾನು ಮಮ್ಮಿ ಜೋಡಿ ಇರ್ತಾಳಲ್ಲ ಚೆರಿ ಇವಾಗ. ಸೊ ಹಂಗಾಗಿ ಅವ್ರ ಜೋಡಿ ಎಷ್ಟು ಫಂಕ್ಷನ್ಸು ಮದುವೆದು ಅಟೆಂಡ್ ಮಾಡ್ತಾಳೆ. ಸೊ ಹಂಗಾಗಿ ಆಕೆಗೆ ಈಗ ಸ್ಟೇಜ್ ಮೇಲೆ ಹೋಗಿ ಈ ಥರ ಒಬ್ಬಕ್ಕೆ ನಿಂತು ಡ್ಯಾನ್ಸ್ ಮಾಡೋದು ಕಲ್ತ್ಬಿಟ್ಟಾಳೆ. ಒಂದು ಚೂರು ಆಕೆಗೆ ಅಂಜಿಕೆ ಅನ್ನೋದೂ ಇಲ್ಲ ಮತ್ತು ಶೈ ಅನ್ನೋದೂ ಇಲ್ಲ. ಸೊ ಅಲ್ಲಿ ಏನು ಮ್ಯೂಸಿಕ್ ಹಾಕಿರ್ತಾರಲ್ಲ ಅದ್ರಿಗೆ ಹೆಂಗೆ ಬೇಕು ಹಂಗೆ ತನಗೆ ಹೆಂಗೆ ಗೊತ್ತಾಕತ್ತೆ ಹಂಗೆ ತಿಳಿತಂಗೆ ಡ್ಯಾನ್ಸ್ ಮಾಡ್ತಾಳೆ. ಸೊ ಈಗೂ ಅದನ್ನ ಮಾಡತ್ತಿದ್ಲು ಹೋಗಿ ಸ್ಟೇಜ್ ಮೇಲೆ. ಇವನು ಹೆಚ್ಚು ನೋಡಿರ್ತಾನ. ಇವನು ಬ್ಲಾಗ್ದಾಗ ಅವೇನಾಗ್ಬೇಕು ಹೇಳ, ನಮ್ಮ ಮಾಮನ ಮಗ ಅಲ್ಲ. ಇಲ್ಲಿ ಬಾ, ಇಲ್ಲಿ ಅಕ್ಕ ತಂಗಿ ಅದ ನಿಮ್ಮ ಫ್ರೆಂಡ್. ಸರಿ, ಡಾಗಿ ಕೊಡ್ತೀನಿ ಕೊಡು ಬಾರೆ. ಸರಿ, ಜೀವನ್ ಫ್ರೆಂಡ್ ನೋಡಿಲ್ಲ, ಹಾಯ್ ಮಾಡಿ ಜೀವನ. ಸುಮ್ಮನೆ ಆಟ ಜಗಳ ಮಾಡಬೇಡ. ಹಾಯ್ ಮಾಡ, ತಂಗಿ ಅದಕ್ಕೆ ಹಾಯ್ ಮಾಡು. ಹಲೋ ಮಾಡು. ನಿನ್ನ ನೇಮ್ ಹೇಳು, ಅಕ್ಕಿ ನೇಮ್ ಕೇಳು. ಹೇಳು ನಿನ್ನ ಹೆಸರು ಹೇಳು. ಸರಿ, ನಿನ್ನ ಹೆಸರು ಹೇಳು ಅಂದಾಗ ಹೇಳು. ನಿನ್ನ ಹೆಸರು ಹೇಳು. ಜೀವನ್. ಫಂಕ್ಷನ್ ಮುಗಿಸ್ಕೊಂಡು ಬಂದೀವಿ. ಡೇ ಟೈಮ್ನಾಗ ಅಷ್ಟು ಥಂಡೇನಿರಲಿಲ್ಲ. ಬಟ್ ಸ್ಟಿಲ್ ಇವರಿಬ್ಬರನ್ನೂ ಕರ್ಕೊಂಡು ಫಂಕ್ಷನ್ ಯಾವುದೋ ಅಟೆಂಡ್ ಆಗೋದಿದ್ರೆ ಭಾಳ ಸುಸ್ತಾಗ್ಬಿಡ್ತೈತಿ. ಅವನೇ ಮಲಗಿಸ್ತೀನಿಲ್ಲ, ಫೀಡ್ ಮಾಡಿ ಮಲ್ಕೊಂಡಾನ. ಚೆರಿ ಹೊರಗೆ ಆ ಮಮ್ಮಿ ಜೋಡಿ ಮಲ್ಕೊಂಡಾಳ. ಸೊ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ನಿನ್ನೆ ಫಂಕ್ಷನ್ ಮುಗಿಸ್ಕೊಂಡು ಬಂದ ಏನು ವ್ಲಾಗ್ ಮಾಡಲಿಲ್ಲ ನಾನು ಅದಾದ್ಮೇಲೆ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್ ಐತಿ. ಚೆರಿನ ಹೇರ್ ಕಟ್ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೊಂಟಿದ್ದೆ ನಾನು. ಆಕಿಂದ ಇದು ವೆರಿ ಫಸ್ಟ್ ಹೇರ್ ಕಟ್ ಐತಿ. ಅಂದ್ರೆ ಆಲ್ಮೋಸ್ಟ್ 1.5 year ಆದ್ಮೇಲೆ ತಕಿಗೆ ನಾನು ಇಲ್ಲಿ ಹೇರ್ ಕಟ್ ಮಾಡ್ಸಾತೀನಿ. 2024ನಾಗ ಆಕಿಗೆ ಅದು ಮೇ ಸಮ್ಮರ್ ಇತ್ತಲ್ಲ. ಸೊ ಅವಾಗ ಆಕಿಗೆ ಫುಲ್ ಕೂದಲೆಲ್ಲ ಶೇವ್ ಮಾಡಿಸ್ಬಿಟ್ಟಿದ್ವಿ, ತೆಗ್ಸಿದ್ವಿ. 2 years ಇದ್ಲಕ್ಕೆ ಅವಾಗ. ಸೊ ಈಗ ಏನಾಗ್ಬಿಟ್ಟೈತಿ, ಅದು ಫುಲ್ ಅನ್ಇವನ್ ಆಗಿ ಬೆಳೆದ್ಬಿಟ್ಟವ. ಹಂಗೆ ನಾ ಏನೂ ಮಾಡಿಸ್ಲಿರ್ಲಿಲ್ಲ ಮಿಡಲ್ ಅದು.
ಸೊ ಈಗ ಹೋಗಿ ಒಂದು ಸ್ವಲ್ಪ ನೀಟಾಗಿ ಅದಕ್ಕೆ ಶೇಪ್ ಮಾಡಿಸಿ ಟ್ರಿಮ್ ಮಾಡಿಸಿದೆ. ಜಾಸ್ತಿ ಏನು ತೆಗಿಸ್ಲಿಲ್ಲ, ಅಂದರೆ ಆಕೆ ಇವಾಗ ಸ್ಕೂಲ್ಗೆ ಅದು ಹೋಗ್ತಾಳಲ್ಲ, ಸೊ ಹಂಗಾಗಿ ಆಕೆಗೆ ಜುಟ್ಟ ಹಾಕೋದು ಮತ್ತು ಹೇರ್ ಬ್ಯಾಂಡ್ ಹಾಕೋದು ಇವೆಲ್ಲ ಲೈಕ್ ಆಗ್ತಾವ. ಸೊ ಹಂಗಾಗಿ ಜಾಸ್ತಿ ಏನೂ ಟ್ರಿಮ್ ಮಾಡಲಾರ್ದ ಜಸ್ಟ್ ಶೇಪ್ ಅಷ್ಟೇ ಕೊಡಿಸ್ಕೊಂಡು ಕರ್ಕೊಂಬಂದೆ. ಬಂದ್ಮೇಲೆ ತಾಕಿ ಭಾಳ ಕೃಷ್ಣನ್ ಕಾಡಕತ್ತಿದ್ಲ, ಅವ್ನಿಗೆ ಒಟ್ಟ ಮಲಗ್ಲಿಕ್ಕೆ ಬಿಡವಾಳಾಗಿದ್ಲ. ಸೊ ಹಂಗಾಗಿ ಪನಿಷ್ಮೆಂಟ್ ಅಂತ ಹೇಳಿ ಆಕಿಗೆ ಹೋಗಲ್ಲಿ ನಿಂದ್ರಿಸ್ಬಿಟ್ಟಿದ್ದೆ. ಪಾಪ ಅದೆಷ್ಟು ಚಂದ ನಿಂತಿತ್ತು ಮಾತು ಕೇಳ್ಕೊಂಡು. ಸರಿ, ಏನು ಮಾಡಾತೆ? ಹಾಂ, ಕೃಷ್ಣ ಎದರ್ಲೆ ನಿಂಗೆ ಬರ್ತದನ್ ಕೃಷ್ಣ ಮಾಡಕ್ಕೆ? ಹಾಂ, ಫೋನ್ಯಾಗ ನೋಡಿದಿ ಅವ್ರು ಮಾಡೋದು? ಈಗ ಏನೇನು ಮಾಡಿದಿ ತೋರಿಸ್ಲಾ? ಎಷ್ಟು ಮಾಡಿದಿ? ಏನೇನು ಮಾಡಿದಿ ತೋರಿಸ್. ಅದೇನು ಅದು ಕೆಳಗಿಂದ ಮುಖಾನ? ಹಾಂ, ತೋರ್ಸು ಕಣ್ಣ. ಓ, ಗ್ರೀನ್ ಕಲರ್ದು. ಗ್ರೀನ್ ಕಲರ್ ಇರಂಗಿಲ್ಲ, ಅವು ಬ್ಲ್ಯಾಕ್ ಕಲರ್ ಇರ್ತಾವ. ಮಾಡಿ ಹೆಲ್ಪ್ ಮಾಡ್ಲಿ? ಹೆಲ್ಪ್ ಮಾಡಲಿ? ಏನು ಹೆಲ್ಪ್ ಬೇಕಾ? ಅದು ನಂಡ್ಸಕ್ಕೆ ಹೆಲ್ಪ್ ಮಾಡಲಿ? ಟೈಲ್ ಮಾಡ್ತೀನಿ. ಅದನ್ನ ಅದನ್ನು ಇವು ಕೈ ಮಾಡತ್ತಿದ್ದೆ ನೀನು ಹಿಂಗೆ? ಓಕೆ, ಗಪ್ ಮಾಡ್ಕೊಡ್ತೀನಿ ನನಗೆ. ತೋರಿಸು ಹೆಂಗೆ ಮಾಡಿದ್ದು ನೋಡು. ಚಂದ ಆತಿಲ್ಲ? ನಾ ಬರೀ ಅಂಟಿಸ್ ಕೊಟ್ಟೇನಿ. ಮುಖ, ಕೈ, ಕಾಲು ಎಲ್ಲ ಚೆರಿ ಮಾಡ್ಯಾಳು. ನೀನ ಮಾಡಿದ್ದಿಲ್ಲ ಎಲ್ಲ? ಓ ವಾವ್, ಬ್ಯೂಟಿಫುಲ್ ಕೃಷ್ಣ. ಇವು ಗ್ರೀನ್ ಕಣ್ಣು ನೀವು ಎರಡು? ಓಕೆ ಓಕೆ. ಈಗೇನು ಮಾಡತ್ತಿ? ಕೂದಲು ಹಚ್ಕೊಡ್ಲೆ? ಹಾಂ, ಕೃಷ್ಣನು ಇರ್ತಾವ. ಹ್ಞೂ ಇರ್ತಾವಲ್ಲ. ಹಾಂ, ಹತ್ತಿತ್ತು ನೋಡಿ. ಚಂದ ಆಯ್ತು ನಿನ್ನ ಕೃಷ್ಣ? ಹಾಂ, ಓ ಹಂಗೆ ಕಟ್ ಮಾಡ್ಬೇಕೇನು ನಡು ನಡು? ಓಕೆ ಅಮ್ಮ, ಈ ಕೆಟ್ಟದಿವ ಎಲ್ಲ ಎಲ್ಲಿ ಕಲ್ತಿದ್ದೀನಿ ಇದನ್ನೆಲ್ಲ? ಹಿಂಗೆ ಕಟ್ ಮಾಡೋದು ಕೂದ್ಲುಗತ್ತೆ. ನೋಡು ಆತು, ಕಟ್ ಕೂದ್ಲುಗತ್ತೆ. ಹಾಂ, ಅದಕ್ಕೆ ಕೊಳ್ಳು ಕೊಡ್ತೀನಿ ಕೃಷ್ಣಗೆ. ನೋಡೋಣಪ್ಪ, ಇಂಚ ನನ್ನ ಕೃಷ್ಣ ಎಷ್ಟು ಚಂದ ಆತ. ವಾವ್, ಎಲ್ಲಿ ಹೊಂಟೆ? ಬ್ರದರ್ ಅಲ್ಲಮ್ಮ, ನಮ್ಮ ಮದರ್. ಹಾಂ, ನೋಡೋಣ ಕೊಳಲ್ಲ. ಕೈಯಾಗ ಕೊಡಷ್ಟ, ಬಾಯಿಗೆ ಹಚ್ಚಬೇಡ. ಓ ಅದನ್ನ ಮಡ್ಚಾತೇನು ಕೈಗೆ? ಕೊಳಲು ಹಿಡ್ಕೊಂಡವ್ರಂಗೆ. ಬಾ, ಓ ಸೂಪರ್ ಚೆರಿ, ಕೊಳಲು ಹಿಡ್ಕೊಂಡವ್ರಂಗೆ ಮಾಡಿದ್ಲ, ಕೈ ಮಡಿಚಿ. ಓ ಮೈ ಗಾಡ್, ಚಾಂಗ್, ಗುಡ್, ವೆಲ್ ಡನ್ ಬೇಬಿ. ಗುಡ್ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟಿಗೆ ಇಲ್ಲೇ ಉಪ್ಪಿಟ್ಟು ರೆಡಿ ಮಾಡಾಕತ್ತೇನೆ. ಮತ್ತು ಇವತ್ತು ಒಂದು ಸ್ವಲ್ಪ ಹೊರಗೆ ಶಾಪಿಂಗ್ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಯಾಕಂದ್ರೆ ನಾಳೆ ನಾವು ವಾಪಸ್ ಬಿಜಾಪುರಕ್ಕೆ ಹೊಂಟೇವೆ ಎಲ್ಲರೂ. ಸೊ ಇವತ್ತು ಈಗ ಲೈಕ್ ಲಾಸ್ಟ್ 2 days ಅದೊಂದು ಸ್ವಲ್ಪ ಫಂಕ್ಷನ್ಸ್ ಇವಂತ ಅಟೆಂಡ್ ಮಾಡಿದ್ವಿ, ಸೊ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಡಿಮಾರ್ಟ ಮತ್ತು ಝೂಡಿಯೋಕ್ಕದು ಹೋಗಿ ಬರೋಣ. ಒಂದು ಸ್ವಲ್ಪ ಝೂಡಿಯೋದಾಗ ವಿಂಟರ್ ಕಲೆಕ್ಷನ್ ಚಲೋ ಆಯ್ತು ಅಂತ ನೋಡಿದೆ. ಸೊ ಅಲ್ಲಿ ಹೋಗಿ ಬರೋಣ ಅಂತ ಪ್ಲ್ಯಾನ್ ಐತಿ. ಸೊ ಹಾಗಾಗಿ ಬಡ ಬ್ರೇಕ್ಫಾಸ್ಟ್ ಅದು ಮಾಡ್ಕೊಂಡು ಹೋಗಿ ಅಡ್ಡಾಡಿ ಬರೋಣ ಇವತ್ತು. ಯಾಕಂದರೆ ನಾಳೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಬಿಜಾಪುರ. ಸೊ ಎಸ್, ಇಲ್ಲೇ ಉಪ್ಪಿಟ್ಟು ಒಗ್ಗರಣೆ ಕೂಡ ಆಗ್ತಾನೆ. ಯಾಕ ಕೆಂಬಂತ ದ್ರಾಕ್ಷಿ ಖಾಲಿ ಆಗ್ಯಾವ? ತಿಂದೆ ಅಲ್ಲ ನೀನ, ಖಾಲಿ ಮಾಡಿದೆಯಲ್ಲ. ಹೌದು, ನೀನು ತಿಂದು ಖಾಲಿ ಮಾಡಿದೆಯಲ್ಲ ಎಲ್ಲ. ಕ್ರೀಶ್,
ಮುದ್ದು ಮಗನೇ. ಅಯ್ಯೋ ಚಿರಿ ಚಿರಿ ನನ್ನ ಮಗನ ಮಮ್ಮಿ 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 ಓಡ್ ಹೊಂಟ. ಮಮ್ಮಿ ನನ್ನ ಮಗನ ಕರ್ಕೊಂಡು ಓಡ್ ಹೊಂಟ. ಮಮ್ಮಿ ಯಾಕೆ ಕಳ್ಳಿ ಭೂತದ ಆತ ಮಮ್ಮಿ ಅವ್ನು ಕರ್ಕೋದು ಓಡು ಆಡ್ಲೋಕಿ ಕಳ್ಳಿ. ಇವ್ ನೋಡಿ ಅವನು ಬಾರಜು ನೀನು ಸುಮ್ನಿರೇ ಕಳ್ಳಿ. ನೀ ಸುಮ್ನಿರೋ. ನನ್ನ ಮಗನ ಅದಕ್ಕೆ ಹೊತ್ಕೊಂಡು ಹೊಂಟಿ ನೀನು ಭೂತದಿ. ನಾನಿಲ್ಲಿ ಝೂಡಿಯೋದಾಗ ಚಲೋ ಕಲೆಕ್ಷನ್ ಇರ್ತೈತಿ ಅಂತ ಅಂದ್ಕೊಂಡು ಬಂದಿದ್ದೆ. ಬಟ್ ನನಗೇನು ಅಷ್ಟಾಗಿಲ್ಲಿದ್ದು ಕಲೆಕ್ಷನ್ ಲೈಕ್ ಆಗಲಿಲ್ಲ. ವಿಂಟರ್ ಕಲೆಕ್ಷನ್ ಅಂದರೆ ಮಮ್ಮಿಗೆ ಒಂದು ಸ್ವಲ್ಪ ಸ್ವೆಟರ್ಸ್ ಅದು ನೋಡೋದಿತ್ತು. ಬಟ್ ಅಷ್ಟು ಹಿಂಗೆ ಇದು ಇರಲಿಲ್ಲ. ಒಂದು ಸ್ವಲ್ಪ ಭಾಳ ಡಿಫ್ರೆಂಟ್ ಇಷ್ಟ ಆಗಲಿಲ್ಲ ನನಗೆ ಇಲ್ಲಿದ್ದು ಅಷ್ಟು ಕಲೆಕ್ಷನ್. ಸೊ ಹಂಗಾಗಿ ಜಸ್ಟ್ ಒಂದು ರೌಂಡ್ ಹಾಕಿ ನೋಡಿಕೊಂಡು ಆಮೇಲೆ ಮ್ಯಾಕ್ಸಿಗೆ ಹೋಗಿದ್ವಿ. ಸೊ ಅಲ್ಲಿ ಒಂದು ಸ್ವಲ್ಪ ತಿರುಗಾಡಿ ಮಾಡಿ ಒಂದೆರಡು ಚೆರಿಗೆ ಮತ್ತು ಕೃಷಿಗನ ಒಂದೆರಡು ಟಿ ಶರ್ಟ್ಸ್ ತೊಗೊಂಡೆ ನಾನು ಅಷ್ಟು. ಅದಾದ್ಮೇಲೆ ಒಂದು ಸ್ವಲ್ಪ ಜ್ಯೂಸ್ ಅದು ಕುಡ್ದು ನೆಕ್ಸ್ಟ್ ಡಿಮಾರ್ಟಿಗೆ ಹೋಗೋದಿತ್ತು ನಮ್ಗೆ. ಸೊ ನೀರದು ತೊಗೊಂಬಂದಿರಲಿಲ್ಲ, ಮರ್ತಿದ್ವಿ. ಸೊ ಹಂಗಾಗಿ ಜ್ಯೂಸ್ ಕುಡಿದು ಹೋಗ್ಬಿಡೋನು ಅಂಥೇಳಿ ಜ್ಯೂಸ್ ಕುಡಿಯಾಕಂತ ಹೇಳಿ ಕುಂತಿದ್ವಿ. ಇಲ್ಲಿ ಚೆರಿ ಪಾಪ್ ಶಟ್ಕೊಂಡ್ಬಿಟ್ಟಿದ್ಲು ನನ್ನ ಮೇಲೆ. ಇಲ್ಲೇ ಫೋಟೋ ತೆಗಿಲಿಲ್ಲ. ಫೋಟೋ ತೆಗ್ದಿಲ್ಲ ಚಟ್ಕೊಂಡು. ಅಮ್ಮ ನಂಗೆ ಆ್ಯಪಲ್ ತೆಗಿಯಕ್ಕೆ ಬರ್ತದೆ. ಆ್ಯಪಲ್ ಅದಕ್ಕೆ ಅದ್ರಾಗ ವಾಟರ್ ಮಿಲನ್ ಪೀಸಸ್ ಅದಾವ, ಅದಕ್ಕೆ ಸ್ಪೂನ್ ಹಾಕ್ಯಾರ. ನಿಂದು ಗ್ರೇಪ್ಸ್ನಾಗಿಲ್ಲ. ನಾ ಮಸ್ಕ್ ಮೆಲನ್ ತೊಗೊಂಡೇನಿ. ಟೇಸ್ಟ್ ನೋಡ್ತಿ. ಮಮ್ಮಿಗೆ ಒಂದು ಸ್ವಲ್ಪ ಏನೋ ಸಾಮಾನು ಬೇಕಾಗಿದ್ದು. ಸೊ ಹಾಗಾಗಿ ಡಿಮಾರ್ಟಿಗೆ ಹೋಗಿದ್ವಿ. ಹಂಗೆ ನನಗೆ ಕಪ್ಸ್ ಬೇಕಾಗಿದ್ದು, ಮಗ್ಸ್, ಕಾಫಿ ಮಗ್ಸ. ನಾನು ಒಂದು 2-3 ಹಳಿವು ಭಾಳ ಆಗಿದ್ದು ಮುರಿದ್ಬಿಟ್ಟಿದ್ದು. ಸೊ ಹಂಗಾಗಿ ಅದನ್ನು ತೊಗೊಂಡ್ರೆ ಆಯ್ತು ಅಂತ ಹೇಳಿ ಡಿಮಾರ್ಟಿಗೆ ಹೋಗಿ ಎಲ್ಲ ಶಾಪಿಂಗ್ ಅದು ಮುಗಿಸ್ಕೊಂಡ್ವಿ ಬಡ ಬಡ. ಅಂದ್ರೂ ಭಾಳ ಲೇಟನ ಆಯ್ತವ. ಇಬ್ಬರು ಹುಡುಗರನ್ನ ಕರ್ಕೊಂಡು, ಇವಾಗ ಮೊದಲು ಚೆರಿ ಒಬ್ಬಕ್ಕೆ ಇರ್ತಿದ್ಲ, ಏನು ಅನ್ನಿಸ್ತಿರ್ಲಿಲ್ಲ. ಈಗ ಇಬ್ಬರನ್ನೂ ಕರ್ಕೊಂಡು ಶಾಪಿಂಗ್ ಮಾಡೋದು ಅಂದ್ರೆ ಭಾಳ ಹೈರಾಣ ಆಕೈತಿ. ಚೆರಿ ಚೆರಿ ಯಾಕೆ ಖುಷಿ? ಐಸ್ ಕ್ರೀಮ್ ಬೇಕು. ಐಸ್ ಕ್ರೀಮ್ ಬೇಡಮ್ಮ, ಬೇಡ, ತಂಡೈತಿ. ಐಸ್ ಕ್ರೀಮ್ ಬೇಕಾ? ಬೇಡ ಬೇಡ ಬೇಡ. ಈಗ ಡಿನ್ನರ್ ಪ್ರಿಪೇರ್ ಮಾಡಕತ್ತೀರಿ. ಸೊ ಹೇಳಿದ ನಾಳೆ ನಾವು ವಾಪಸ್ ಹೊಂಟೇವಲ್ಲ. ಸೊ ಏನೇನು ವೆಜಿಟೇಬಲ್ಸ್ ಉಳ್ಕೊಂಡ್ಬಿಟ್ಟಾವಲ್ಲ ಅದನ್ನೆಲ್ಲನೂ ಹಾಕಿ ಒಂದು ಪುಲಾವ್ ಅಥವಾ ಮಸಾಲೆ ರೈಸ್ ಟೈಪ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಸಿಂಪಲಾಗಿ ಫುಲ್ ಸುಸ್ತಾಗಿಬಿಟ್ಟೈತೆ. ಯಾವಾಗ ಆಫ್ಟರ್ನೂನ್ ಹೋದವ್ರು ಆಲ್ಮೋಸ್ಟ್ ಸಂಜೆ 5-5:30 ಬಂದೆವು ನಾವು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಒಂದು ಸ್ವಲ್ಪ ಹಾಲು ಅದು ಕುಡ್ದೆ, ಟೀ ಹಾಕಿಕೊಟ್ಟೆ, ಟೀ ಅದು ಕುಡ್ದೇವಿ. ಈಗ ಬೇಗ ಅರ್ಲಿ ಡಿನ್ನರ್ ಮಾಡಿಬಿಡೋಣ ಅಂತ. ಯಾಕಂದ್ರೆ ಮಧ್ಯಾಹ್ನ ನಾವು ಏನೂ ಲಂಚ್ ಮಾಡಲಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಅರ್ಲಿ ಡಿನ್ನರ್ ಮಾಡಿಬಿಡೋಣ ಅಂತ ಹೇಳಿ ಏನೇನು ಲೈಕ್ ವೆಜಿಟೇಬಲ್ಸ್ ಎಲ್ಲ ಉಳ್ಕೊಂಡವಲ್ಲ, ಸೊ ಎಲ್ಲ ಹಾಕಿಬಿಟ್ಟು ಒಂದು ಪುಲಾವ್ ಟೈಪ್ ಮಾಡಿಬಿಡೋಣ ಅಂಥೇಳಿ. ಆಮೇಲೆ ನಾಳೆ ಜಲ್ದಿ ಹೋಗ್ತೇವೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ಯಾಕಿಂಗ್ ಎಲ್ಲ ಈಗ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಅಂದ್ಕೊಂಡೈತಿ. ಸರಿ, ಏನು ಹಾಡಾತಿ? ಮುಂಗಾರುವರೆಯಲ್ಲಿ ತಂದಲ್ಲೇ ನಿನ್ನೆಲ್ಲೆ ಪ್ರೀತಿ ಮುಂಚೂಚನೆ, ನಿಂತಲ್ಲೇ ನಿಂತಲ್ಲೇ ನಿನ್ನಾದೆ ಗುಂಗಲ್ಲೇ ನನ್ನದು ಹೋಗೇನೆ. ಇನ್ನು ಅಚ್ಚಾರ ಓಡಿಸಿ ನುಕ್ಕಂತುಂಬೂತ ದಿಗಭೂತ ಜೋಕಾಲಿ ತೂಗಿ ಬೀಡು ಗುಡ್ ಮಾರ್ನಿಂಗ್.
ಇವತ್ತು ಹೋಗ್ಬೇಕು ನಾವು ಮಧ್ಯಾಹ್ನ 1 ಗಂಟೆ ವಾಪಸ್ ಬಿಜಾಪುರ ಹೊಂಟೇವಿ. ಆ್ಯಕ್ಚುಲಿ ನಿನ್ನೆ ಅಣ್ಣನ ಬರ್ಡೇ ಇತ್ತು, ಬಟ್ ನಾವು ಇಲ್ಲೇ ಅವ ಅಲ್ಲೇ ಹಾಗಾಗಿ ಏನೂ ಸೆಲೆಬ್ರೇಟ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಿ ಈವ್ನಿಂಗ್ ಸೆಲೆಬ್ರೇಟ್ ಮಾಡೋದು ಪ್ಲ್ಯಾನ್ ಹಾಕೀನಿ. ಚೆರಿನೂ ಎದ್ದು ಕುಂತಾಳಲ್ಲ, ಆಕೆ ಅಂತೂ ಫುಲ್ ಹಾಡುಗಳು, ಮೂವಿ ಹಾಡುಗಳು ಹಾಡ್ಕೊಂತ ಕುಂತಾಳಲ್ಲೇ. ಸೊ ನೋಡಿ ಹುಡುಗಿ ಎದ್ದಾನೆ ಈಗ ಕಾಡಾತನ ಬಡ ಬಡ ಜಲ್ದಿ ಮನೆ, ಮತ್ತು ಈಗ ಯಾರೂ ಇರಂಗಿಲ್ಲಲ್ಲ ಮನ್ಯಾಗ. ಸೊ ಮನೆ ಎಲ್ಲ ಮತ್ತೆ ಇನ್ನೊಂದು ಸರ್ತಿ ಸ್ವಚ್ಛಂಗೆ ಕ್ಲೀನ್ ಅದು ಮಾಡಿಟ್ಟು ಹೋಗ್ಬೇಕಾ. ಸೊ ಅಣ್ಣಾಗ ನಾನು ಗಿಫ್ಟ್ ತೊಗೊಂಡಿದ್ದೆ. ಸೊ ತೋರಿಸ್ತಾನೆ ಬರ್ರಿ ನಿಮಗೆ ಏನು ಗಿಫ್ಟ್ ತೊಗೊಂಡಿದ್ನಂತ. ಅಣ್ಣಾಗ ನಾನು ಇಲ್ಲೇ ಕ್ಯಾಶುವಲ್ದು ಶೂಸ್ ತೊಗೊಂಡೇನಿ. ಅವ್ನು ನಾರ್ಮಲಿ ಈ ಥರ ಶೂಸ್ ಹಾಕಂಗಿಲ್ಲ, ಸ್ಪೋರ್ಟ್ಸ್ದು ಶೂಸ್ ಹಾಕ್ತಾನೆ ನಾವು ಹೆಚ್ಚಾಗಿ. ಸೊ ಹಂಗಾಗಿ ನಾನು ತೊಗೊಂಡೆ ಅವನಿಗೆ ಕ್ಯಾಶುವಲ್ ಆಗಿ ಇರಲಿ ಅಂಥೇಳಿ. ಸೊ ಈ ಥರ ನೈಕಿದು ಶೂಸ್ ತೊಗೊಂಡೇನಿ. ಸೊ ಗೊತ್ತಿಲ್ಲ ಅವನಿಗೆ ಲೈಕ್ ಆಕತ್ತೇನಿಲ್ಲ ಅಂತೇಳಿ. ನೋಡಿ ಅಲ್ಲಿ ಹೋಗಿ ತೋರಿಸಿದ್ಮೇಲೆ ಗೊತ್ತಾಗ್ತದೆ. ನಿಂಗೆ ಹೆಂಗೆ ಇಷ್ಟ ಅದಮ್ಮ ಈ ಶೂಸ್? ನಿಮ್ಮ ಮಾಮ ಹೌದಾ? ಸರಿ ಮುಚ್ಚಳ ಪ್ಯಾಕ್ ಮಾಡೋಂತು, ಬಡ ಬಡ ರೆಡಿ ಆಗೋನು. ಸೊಕಾಸ ಚಲೋ ಲೆಟ್ಸ್ ಗೋ. ಎಲ್ಲ ಎತ್ತಿಡ್ಲ ನೋಡ, ಮನಿ ಎಲ್ಲ ಎಷ್ಟು ಹೊಲಸಾಗೈತೆ. ಎಲ್ಲ ಎತ್ತಿಟ್ಟ ಊರಿಗೆ ಹೋಗೋನು. ವಾ ಇನ್ನು ಸಣ್ಣ ಕಾಯಿ ಅದಾವಮ್ಮ ನೋಡಿ, ಇಟ್ಟಿಟ್ಟು ಸಣ್ಣ ಬೇಬಿ ಕಾಯಿ ಅದಾವ ನೋಡಿಲ್ಲ. ಬೇಡ 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 ಹರಿಬೇಡ್ದಿನ್ನ, ಔಷಧದ ಹೊಡೆದಿರ್ತಾರ ಅದಕ್ಕೆ. ಅವಿನ್ನು ಸಣ್ಣ ಬೇಬಿ, ಇನ್ನೊಂದು 2 months ಬಿಟ್ಟು ಬರ್ರಿ ಇವ್ನಲ್ಲ, ಅವಾಗ ಬಂದು ಭಾಳ ಬಿಗ್ ಅಕ್ಕಾವ ಅವಾಗ. ಔಷಧ ಆಮೇಲೆ ನಾವು ತೊಳ್ಕೊಂಡು ತಿನ್ನು. ನೋಡಿ ಇಲ್ಲಿನ ಎಷ್ಟು ಸಣ್ಣ ಬೇಬಿ ಅದಾವ ನೋಡ್ದ ಇಲ್ಲೇ. ನಿನ್ಗತ್ತೆ ಬೇಬಿ ಅದಾವು. ಖಾಲಿ ಹಂಗೆ ಕದ್ ಹೋಗುದು. ಡೈರೆಕ್ಟ್ ಹೊಲಕ್ಕೆ ಬಂದೇವಿ, ಮಾಮನ ಹೊಲಕ್ಕೆ. ದ್ರಾಕ್ಷಿ ಆಗ್ಯಾವ. ಸೊ ನೋಡಿಕೊಂಡು ಆಮೇಲೆ ಮನೆಗೆ ಹೋದ್ರೆ ಆಯ್ತಂತ ಹೇಳಿ ಸೊ ಇಲ್ಲೇ ಬಂದೇವಿ. 5 hours ಜರ್ನಿ ಬೆಲ್ಗಾಮಿಂದ ಬರೋದ್ರೊಳಗೆ ಸುಸ್ತಾಗಿ ಬಿಡ್ತಾ. ಇಲ್ಲಿ ನೋಡ್ಬೋದು ಅಬ್ಲೆ ಮಸ್ತಾಗ್ಯಾವ ಗ್ರೇಪ್ಸ್ ಎಲ್ಲ ಈ ಸಲಿನೂ. ಇನ್ನೊಂದು 2 months ಫೆಬ್ನಾಗ ಮತ್ತೆ ಬರ್ತೇವೆ. ಅವಾಗ ಮತ್ತೊಂದು ವ್ಲಾಗ್ ಮಾಡ್ತೇನೆ ನಾನು. ಲಾಸ್ಟ್ ಇಯರ್ ಮಾಡಿದ್ನಲ್ಲ, ಸೊ ಆ ಟೈಪನ್ನು ವ್ಲಾಗ್ ಮಾಡ್ತೇನೆ. ಮತ್ತು ಲಾಸ್ಟ್ ಇಯರ್ ಅದ್ರ ಹೋದ ವರ್ಷ ಮಾಡಿ, ಲಾಸ್ಟ್ ಇಯರು ಮಾಡಿದ್ದೆ ವ್ಲಾಗ್, ಬಟ್ ಅದನ್ನು ಎಡಿಟ್ ಮಾಡೋದಾಗಲಿಲ್ಲ. ಬಟ್ ಈ ಸಲ ಮಾಡ್ತೇನೆ ಚೆನ್ನಾಗಿ. ಸೊ ಫುಲ್ ಗ್ರೇಪ್ಸ್, ಆ ಸೈಡ್ ಒಂದು ಬ್ಲ್ಯಾಕ್ ಗ್ರೇಪ್ಸಿಂದೂ ಹಾಕ್ಯಾರ. ಸೊ ಅದನ್ನು ತೋರಿಸ್ತೇನೆ. ಸರಿ ಹೆಂಗದಾವ ಗ್ರೇಪ್ಸ? ಕೆಜಿ ಮ್ಯಾಗ ಹೋಗತ್ತದ. ಶಿಸ್ತವು ಇದಾಗ್ಯಾವ, ಉದ್ದಾಗ್ಯಾವ. ಬ್ಲಾಗ್ ಹಾಳು ಮಾಡ್ತಿದ್ದೀನಿ ಅಡ್ಡ ಕೈ ಹಾಕಿ. ಚೆನ್ನಾಗಿ ಮಾಡ್ಕೊಂಬ, ನನ್ನ ಮುಖ ತಗೋಬೇಡ. ನಿಂದು ಓನ್ಲಿ ನಿಮ್ದು ಬರೀ ಬ್ಯಾಕ್ ಅಷ್ಟು ತಗೋತೀನಿ. ನೋಡ್ಲ ತಂಗಿ, ನಿಮ್ಮ ಮಾಮ ನನ್ನ ಬಡಿ ಆತ. ಇವ್ರು ಆಟಿ ಹಾಕಂತಾರ, ಇವ್ರು ಮಾಡಿಸಿದ್ದೀಗ ಇವ್ನು ಹಿಂಗೆ ತೆಗಿಸ್ಬೇಕಂದು ಇಟ್ಟು. ನಡುವಿನ ಹತ್ತೆಲ್ಲ ಇರ್ತಾವಲ್ಲ, ಇಲ್ಲಿ ಹತ್ತಿ ಭಾಳ ಗದ್ದೆಯಲ್ಲಿ ಇರ್ತತ್ಲ, ಇಲ್ಲಿ ತೆಗಿಸ್ಬೇಕು. ಹಿಂಗೆ ಸ್ವಲ್ಪ ತೆಗೆದು ಹಿಂಗಾಗ್ಬೇಕ ನಾವ. ನೀರು ತುಂಬಿದ ನಂತರ ರಿಕ್ಕಾಗಿ ಬಿಡ್ತಾವೆ. ರಿಕ್ಕಾಕಿ ಅವು ಇದು ಹಾಕೊಂಡು ಬೂಸರು ಬಂದಂಗೆ ಕಪ್ಪಗ ಹೊಡಿತಾವನ. ಸಕಾಸಮ ಮೇಲೆ ಇನ್ನೊಂದು ಚಯ್ಯ ಮರಿ ಅದಾವ. ಎಷ್ಟು ಅದಾವಲ್ಲ ಕುರಿ. ಸರಿ ಇಲ್ಲಿ ನೋಡ್ಬೇಲೆ
ಇಲ್ಲಿ ಬ್ಲ್ಯಾಕ್ ಗ್ರೇಪ್ಸ್ ಆಗತ್ತಾವ ನೋಡಿ. ನೋಡ್ಬೈಲೆ ಚುಕ್ಕಿ ಚುಕ್ಕಿ ಅವು ಬ್ಲ್ಯಾಕ್ ಗ್ರೇಪ್ಸ್ ಔಷಧ ಹೊಡೆದಿರ್ತಾರಲ್ಲ. ಔಷಧ ಕೊಡ್ತಿರ್ತಾರ ಬಾರಿ. ಅಮ್ಮ ಬ್ಲ್ಯಾಕ್ ಗ್ರೇಪ್ಸ್ ಆಗತ್ತಾವ ನೋಡಿಲ್ದ ನೋಡಿಲ್ಲ. ಈಗ ಆಗತ್ತಾವ ಬಾ. ಸ್ಟಾರ್ಟಿಂಗ್ ಎಲ್ಲ ಇಲ್ಲಿ ಫುಲ್ ಆಗೈತೆ ನೋಡಿ. ಇಲ್ಲೊಂದು ಕೊಂಚ ಫುಲ್ ಆಗೈತೆ ನೋಡಿ. ಸರಿ, ಮನೆ ಒಳಗೆ ಹೋದೇನ? ಬಂದೆ ನಾನು ಬಂದೆ. ಎಲ್ಲ ಚಪ್ಪಲ್ ಬಾ. ಸೊ ಇಲ್ಲಿ ಮಮ್ಮಿದೆಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ಕೊಂಡು ವಾಪಸ್ ನಾವು ಮತ್ತು ಮನೆಗೆ ಹೋದ್ವಿ. 8:30 ಆಗಿತ್ತು ಮನೆ ಮುಟ್ಟೋದ್ರಾಗ. ಸೊ ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಲೈಕ್ ಆಗೈತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು, ಬಾಯ್.